ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 36ನೇ ವಚನ. ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 19 ವರ್ಸ್ 36. ನಾಟ್ ಒನ್ ಆಫ್ ಹಿಸ್ ಬೋನ್ಸ್ ವಿಲ್ ಬಿ ಬ್ರೋಕನ್. ಶಾಸ್ತ್ರದಲ್ಲಿ ಹೇಳಿರುವ ಮಾತು ಈ ರೀತಿ ನೆರವೇರ್ತಾ ಇದೆ. ಯೇಸು ಕ್ರಿಸ್ತನ ಒಂದು ಎಲುಬು ಕೂಡ ಮುರಿಯಲಿಲ್ಲ ಎನ್ನುವುದನ್ನು ಈ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಪ್ರಿಯರೇ, ವಿಮೋಚನ ಕಾಂಡ 12ನೇ ಅಧ್ಯಾಯ 46ನೇ ವಚನದಲ್ಲಿ ಅಲ್ಲಿ ದೇವರು ಇಸ್ರಾಯೇಲ್ರಿಗೆ ಪಸ್ಕ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎನ್ನುವ ವಾಕ್ಯ ಅಲ್ಲಿ ತಿಳಿಸಿದ್ದಾರೆ. ಅರಣ್ಯಕಾಂಡ 9ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ರು ಪಸ್ಕ ಹಬ್ಬವನ್ನು ಆಚರಿಸಿದ್ದಾರೆ. ಆಗಲೂ ಕೂಡ ಈ ವಾಕ್ಯ ತಿಳಿಸಲ್ಪಡ್ತಾ ಇದೆ, ಆ ಪಶುವಿನ ಒಂದು ಎಲುಬನ್ನಾದರೂ ಮುರಿಯಬಾರದು ಎನ್ನುವುದಾಗಿ. ಅದೇ ರೀತಿಯಲ್ಲಿ ಇಸ್ರಾಯೇಲ್ರು ಪಸ್ಕ ಹಬ್ಬವನ್ನು ಆಚರಿಸಿದರು. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಪಸ್ಕದ ಕುರಿಮರಿಯಾಗಿ ಶಿಲುಬೆ ಮೇಲೆ ಇದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿಯ ಜೊತೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಕಳ್ಳರನ್ನ ಶಿಲುಬೆಗೆ ನೇತು ಹಾಕಿದ್ದರು. ಸಿಪಾಯಿಗಳಲ್ಲಿ ಒಬ್ಬನು ಬಂದು ಮೊದಲನೆಯವನ ಕಾಲುಗಳನ್ನು ಮುರಿದು ಹಾಕಿದನು, ಇನ್ನೊಬ್ಬನ ಕಾಲುಗಳನ್ನು ಕೂಡ ಮುರಿದು ಹಾಕಿದರು. ಆದರೆ ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಯೇಸು ಸ್ವಾಮಿ ಆಗಲೇ ಸತ್ತು ಹೋಗಿದ್ದರು. ಪ್ರಿಯರೇ, ಯೇಸು ಸ್ವಾಮಿಯ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಕೂಡ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಯೇಸು ಸ್ವಾಮಿಯ ಪಕ್ಕೆಯನ್ನು ತಿವಿಯುತ್ತಾನೆ. ತಿವಿದ ಕೂಡಲೇ ರಕ್ತವು ನೀರು ಹೊರಟು ಬರುತ್ತದೆ. ಪ್ರಿಯರೇ, ರಕ್ತ ಎಂದರೆ ಯಾವುದಕ್ಕೆ ಸೂಚನೆ ಅಂದರೆ ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ರಕ್ತವನ್ನು ಸುರಿಸಬೇಕಾಗಿತ್ತು. ಆದುದರಿಂದ ಯೇಸು ಸ್ವಾಮಿ ಇಲ್ಲಿ ರಕ್ತವನ್ನು ಸುರಿಸಿ ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಪ್ರಿಯರೇ, ನೀರು ಕೂಡ ಹರಿಯಿತು ಎಂದರೆ ನೀರು ಜೀವವನ್ನು ಕೊಡುವಂಥದ್ದು. ಜೀವಜಲದ ಬುಗ್ಗೆ ಯೇಸು ಸ್ವಾಮಿಯಾಗಿದ್ದಾರೆ. ಆತನ ಬಳಿಗೆ ಬರುವವರಿಗೆ, ಆತನ ಹತ್ತಿರ ಬಂದು ನೀರನ್ನು ಕುಡಿಯುವವರಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಈ ರೀತಿ ಯೇಸು ಸ್ವಾಮಿಯ ಪಕ್ಕೆಯನ್ನು ತಿವಿದಾಗ ನೀರು ರಕ್ತ ಹೊರಟು ಬಂತು. ಇದು ಸಾಕ್ಷಿಯಾಗಿದೆ. ಪ್ರಿಯರೇ, ಇದನ್ನು ನಾವು 1 ಯೋಹಾನ 5:6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೀರಿನಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು ಆತನೇ ಯೇಸು ಕ್ರಿಸ್ತನು ಎಂಬುದಾಗಿ ಯೇಸು ಸ್ವಾಮಿಯ ಕುರಿತು ಅರಸನಾದ ದಾವೀದನು ಕೀರ್ತನೆ 34:20 ಈ ರೀತಿ ವಾಕ್ಯ ತಿಳಿಸುತ್ತಾನೆ. ಏನೆಂದರೆ, ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುವನು, ಇವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ ಎಂಬುದಾಗಿ. ಹೌದು, ಶಾಸ್ತ್ರದಲ್ಲಿ ಯೇಸು ಸ್ವಾಮಿಯ ಕುರಿತು ವಾಕ್ಯದಲ್ಲಿ ಬರೆಯಲ್ಪಟ್ಟಿತ್ತು, ಆತನ ಎಲುಬುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ ಎಂಬುದಾಗಿ. ಆದುದರಿಂದಲೇ ಆ ಸಿಪಾಯಿ ಯೇಸು ಸ್ವಾಮಿ ಹತ್ತಿರ ಬರುವುದರೊಳಗಾಗಿ ಯೇಸು ಸ್ವಾಮಿಯು ತನ್ನ ಪ್ರಾಣವನ್ನು ತಂದೆ ದೇವರಿಗೆ ಒಪ್ಪಿಸಿಕೊಟ್ಟಿದ್ದರು. ಹೀಗಿರುವುದರಿಂದ ಆ ಸಿಪಾಯಿ ಯೇಸು ಸ್ವಾಮಿಯ ಕಾಲನ್ನು ಮುರಿಯಲಿಲ್ಲ, ಆತನ ಎಲುಬುಗಳಲ್ಲಿ ಒಂದು ಕೂಡ ಮುರಿಯಲಿಲ್ಲ. 34:19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ ಹೇಳುತ್ತಾ ಮುಂದುವರೆದು ದಾವೀದನು ಈ ವಾಕ್ಯವನ್ನು ಬರೆಯುತ್ತಾ ಇದ್ದಾನೆ. ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಇಂದು ದೇವರು ನಮಗೆ ಹೇಳ್ತಾ ಇದ್ದಾರೆ, ನಿನ್ನ ಎಲುಬುಗಳಲ್ಲಿ ಒಂದಾದರೂ ಮುರಿಯಲ್ಪಡುವುದಿಲ್ಲ ಎಂಬುದಾಗಿ. ದೇವರು ನಮಗೆ ಸೃಷ್ಟಿಸಿ ಕೊಟ್ಟಿರ್ತಕ್ಕಂಥ ಎಲುಬುಗಳಲ್ಲಿ ಯಾವಾಗ ಒಂದು ಕೂಡ ಮುರಿಯುವುದಿಲ್ಲ ಎಂದರೆ ನಾವು ನೀತಿವಂತರಾಗಿ ಜೀವಿಸಬೇಕು. ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಂಭವಿಸಬಹುದು, ಅನೇಕ ಕಷ್ಟಗಳು ನಷ್ಟಗಳು ಬರಬಹುದು, ಆದರೆ ದೇವರು ಅವೆಲ್ಲವುಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುತ್ತಾರೆ. ನಮ್ಮ ಎಲುಬುಗಳಲ್ಲಿ ಒಂದು ಕೂಡ ಮುರಿಯದಂತೆ ದೇವರು ಕಾಪಾಡುತ್ತಾರೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವು ಉಂಟಾಗುವು ಎಂಬುದಾಗಿ. ಹೌದು, ನಿನ್ನ ಜೀವಿತದಲ್ಲಿ ಆರೋಗ್ಯ ಉಂಟಾಗಬೇಕು, ನಿನ್ನ ಎಲುಬುಗಳಲ್ಲಿ ಸಾರ ಇರಬೇಕು ಎನ್ನುವುದಾದರೆ ನೀನು ಕೆಟ್ಟದ್ದನ್ನು ತೊರೆದು ಬಿಟ್ಟು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಜೀವಿಸಬೇಕು. ಆಗ ದೇವರು ನಿನ್ನನ್ನು ಕೂಡ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಕೆಟ್ಟದನ್ನು ತೊರೆದು ಬಿಟ್ಟು ಯೆಹೋವನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುವವರಿಗೆ ಅವರ ಎಲುಬುಗಳಲ್ಲಿ ಒಂದಾದರೂ ಮುರಿಯದಂತೆ ನೀನು ಅವರನ್ನು ಕಾಪಾಡುವಂಥ ದೇವರಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಕ್ಕಂತ ನಾವೆಲ್ಲರೂ ಸ್ವಾಮಿ ನಿನ್ನಲ್ಲಿ ಭಯಭಕ್ತಿ ಇಟ್ಟು ಜೀವಿಸುತ್ತಾ ಕೆಟ್ಟದನ್ನು ತೊರೆದು ಬಿಟ್ಟು ಒಳ್ಳೆ ಮಕ್ಕಳಾಗಿ
ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು ದೇವರೇ. ನೀವು ನಮಗೋಸ್ಕರ ಈ ಲೋಕಕ್ಕೆ ಬಂದು ಪ್ರಾಣವನ್ನು ಅರ್ಪಿಸಿ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದೀಯಪ್ಪ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸಿದ್ದಿ ತಂದೆಯೇ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.